ತುಮಕೂರಿಗರಿಗೆ ಮತ್ತೆ ಮತ್ತೆ ಕಂಟಕ ತರ್ತಿವೆ ರೈಸ್ ಮಿಲ್ಗಳು. ಕಪ್ಪುಧೂಳು ಶಬ್ದ ಮಾಲಿನ್ಯದಿಂದ ಅಕ್ಕಪಕ್ಕದ ಜನರು ಹೈರಾಣು. ಸ್ಥಳೀಯ ಜನರಲ್ಲಿ ಶುರುವಾಗ್ತಾ ಇವೆ ಉಸಿರಾಟದ ಸಮಸ್ಯೆ. ಇತ್ತೀಚೆಗೆ ಕರ್ನಾಟಕ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ತುಮಕೂರು ನಗರ ವಾಯು ಮಾಲಿನ್ಯದಲ್ಲಿ ಬೆಂಗಳೂರು ನಗರವನ್ನ ಹಿಂದಿಕ್ಕಿದೆ. ಮೊದಲ ಸ್ಥಾನದಲ್ಲಿದೆ. ತುಮಕೂರು ನಗರ ಇಷ್ಟೊಂದು ಮಲಿನವಾಗಲು ರೈಸ್ ಮಿಲ್ಗಳು ಕೂಡ ಪ್ರಮುಖ ಕಾರಣ ಆಗಿದೆ. ಅಂತ್ರಸ್ನಳ್ಳಿ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಸುಮಾರು 50ಕ್ಕೂ ಹೆಚ್ಚು ರೈಸ್ ಮಿಲ್ಗಳು ತಲೆ ಎತ್ತಿದ್ದು ತುಮಕೂರಿಗರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಇನ್ನು ಅಂತ್ರಸ್ನಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರೋ ಎಂಎಸ್ ಆಗ್ರೋ ಇಂಡಸ್ಟ್ರಿ ಇದ್ದು ನಿತ್ಯ 100 ಕ್ವಿಂಟಲ್ ಅಕ್ಕಿಯನ್ನ ಉತ್ಪಾದನೆ ಮಾಡ್ತಿದ್ದಾರೆ. ಇದರಿಂದ ಸಾಕಷ್ಟು ಕಪ್ಪುಧೂಳು ಹಾಗೂ ಶಬ್ದ ಬರ್ತಾ ಇದ್ದು ಅಕ್ಕಪಕ್ಕದ ನಿವಾಸಿಗಳಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಎಂಎಸ್ ಆಗ್ರೋ ಇಂಡಸ್ಟ್ರಿ ಪಕ್ಕದ ನಿವೇಶನದಲ್ಲಿ ಸ್ಥಳೀಯರು ಸುಮಾರು 25ರಿಂದ 30 ವರ್ಷಗಳಿಂದ ವಾಸವಾಗಿದ್ದು ಕೆಐಎಡಿಬಿ ಅಧಿಕಾರಿಗಳು ಬೇಕು ಅಂತಲೇ ರೈಸ್ ಮಿಲ್ಗಳಿರೋ ಜಾಗದಲ್ಲಿ ನಮಗೆ ಜಾಗವನ್ನ ಕೊಟ್ಟಿದ್ದಾರೆ. ಈ ರೈಸ್ ಮಿಲ್ಗಳಿಂದ ಬರುವ ಧೂಳು ಹಾಗೂ ಶಬ್ದದಿಂದ ನಾವು ಈ ಜಾಗವನ್ನ ಬಿಟ್ಟು ಹೋಗಲು ಈ ರೀತಿ ಮಾಡಿದ್ರು ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ಅಂತ್ರಸ್ನಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ವಾಸ ಇದ್ದೀವಿ. ಸುಮಾರು ಒಂದು 25-30 ವರ್ಷದಿಂದ ವಾಸ ಇದ್ದೀವಿ. ನಾವು 25-30 ವರ್ಷದಿಂದ ವಾಸ ಇದ್ದು ನಾವು ತುಂಬಾ ಹೋರಾಟ ಮಾಡ್ಕೊಂಡು ಸರ್ಕಾರಕ್ಕೆ ನಾವು ಎಷ್ಟೇ ಮಾಡಿದ್ರು ನಾವು ತುಂಬಾ ಹೋರಾಟ ಮಾಡಿ 1 ಎಕರೆ 31 ಕುಂಟೆ ಉಳಿಸ್ಕೊಂಡು 1 ಎಕರೆ 31 ಕುಂಟೆ ಉಳಿಸ್ಕೊಂಡಾದ್ಮೇಲೆ ಕೆಡಿಬಿ ಅಧಿಕಾರಿಗಳು ಬೇಕು ಅಂತಲೇನೆ ನಮ್ಗೆ ಸುತ್ತಮುತ್ತಲೇ ಎಲ್ಲ ನಮ್ದು ಒಂದೇ ಜಾಗ ಕೊಟ್ಬಿಟ್ಟು ಏನು ನಮ್ಗೆ 1 ಎಕರೆ 31 ಕುಂಟೆ ಒಂದು ಜಾಗ ಏನು ಕೊಟ್ಟರು ಕೆಡಿಬಿನವರು ಆ ಏನು ಅಧಿಕಾರಿಗಳು ಇದ್ರು ಬೇಕು ಅಂತಾನೆ ಸುತ್ತಲೂ ಎಲ್ಲ ನಮ್ಗೆ ರೈಸ್ ಮಿಲ್ ಕೊಟ್ಬಿಟ್ರು. ಸುತ್ತಲೂ ಎಲ್ಲ ನಮಗೆ ರೈಸ್ ಮಿಲ್ ಕೊಟ್ಬಿಟ್ಟು ನಮಗೆ ಧೂಳು ಬರಂಗೆ ಇವರು ಧೂಳು ಬಂದ್ರೆ ಇವರು ಆಕ್ರಮಿಟಿಕ್ ಹೋಗ್ತಾರೆ ಅನ್ನೋ ಉದ್ದೇಶಪೂರ್ವಕವಾಗಿ ನಮ್ಗೆ ಏನ್ ಮಾಡಿದ್ರು ಸುತ್ತಲೂ ಎಲ್ಲ ರೈಸ್ ಮಿಲ್ ಕೊಟ್ಬಿಟ್ರು. ಇನ್ನು ಈ ರೈಸ್ ಮಿಲ್ಗಳು ಹಗಲು ರಾತ್ರಿ ಎನ್ನದೇ ಕಾರ್ಯನಿರ್ವಹಿಸ್ತಾ ಇದ್ದು ಸಿಕ್ಕಾಪಟ್ಟೆ ಕಪ್ಪು ಧೂಳು ಹಾಗೂ ಶಬ್ದ ಬರ್ತಾ ಇದ್ದು ನಮಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇರೋದ್ರಿಂದ ರಾತ್ರಿ ವೇಳೆ ನಿದ್ರೆ ಮಾಡಲು ಆಗ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಈ ಬಗ್ಗೆ ಹಲವು ಬಾರಿ ಮಾಲಿನ್ಯ ಮಂಡಳಿಗೆ ದೂರನ್ನ ನೀಡಿದ್ರೂ ಯಾರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಈಗ ಮೊನ್ನೆ ಒಂದ್ ತಿಂಗಳು 1.5 ತಿಂಗಳಿಂದ ಒಂದು ರೈಸ್ ಮಿಲ್ ಸ್ಟಾರ್ಟ್ ಆಗಿದೆ. ಪಕ್ಕದಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ. ಎಷ್ಟು ಧೂಳು ಬರ್ತಾ ಇದೆ ಅಂದ್ರೆ ನಾವ್ ಬಟ್ಟೆ ಹಾಕಿದ್ರು ಬಟ್ಟೆ ಮೇಲೆಲ್ಲ ಕೂತ್ಕೊಂಡೈತೆ. ದನಿಗೆ ನೀರು ಕುಡಿಸ್ತೇ ಡ್ರಮ್ ಇಕ್ತಿವಿ, ಆ ಡ್ರಮ್ ಮೇಲೆಲ್ಲ ಬಂದು ಬೂದಿ ಎಲ್ಲ ತುಂಬ್ಕೊಂಡೈತೆ. ಮತ್ತೆ ತಿನ್ನೋ ಊಟಕ್ಕೂ ಸಹ ನಮ್ಗೆ ಉಸಿರಾಡಕ್ಕೂ ಸಹ ತುಂಬಾ ತೊಂದರೆ ಆಗ್ತಾ ಇದೆ. ನಾವು ಪೊಲ್ಯೂಷನ್ ಬೋರ್ಡ್ನವ್ರಿಗೆ ಒಂದು ವಾರ ಅಥವಾ ಒಂದು 10 ದಿವಸ ಆಯ್ತು ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಲೆಟರ್ ಕೊಟ್ಟು ಬಂದಿದ್ದೀವಿ. ಒಂದ್ಸಲ ಫೋನ್ ಮಾಡಿ ಸಹ ಹೇಳಿದೀನಿ. ಅವ್ರ ಆಕ್ಷನ್ ಇಲ್ಲ ಬಂದು ಆಕ್ಷನ್ ತಗೊಂತೀವಿ ಬರ್ತೀವಿ ಅಂತ ಹೇಳಿದ್ರು, ಬರ್ಲೇ ಇಲ್ಲ. ಇದಕ್ಕೆ ಯಾವ ಕ್ರಮನೂ ವಹಿಸ್ತಾ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೆ ಸೌಂಡು ಸಹ ಮತ್ತೆ ಜಾಸ್ತಿ ಬರ್ತಾ ಇದೆ. ಸೌಂಡು ನಮ್ಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ನಾವು ತುಂಬಾ ತೊಂದರೆ ಆಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತುಮಕೂರಿಗರಿಗೆ ಕಪ್ಪು ಧೂಳಿನಿಂದ ಆಗ್ತಾ ಇರೋ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ಲ ರೈಸ್ ಮಿಲ್ ಮಾಲೀಕರ ವಿರುದ್ಧ ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ರಮ ಕೈಗೊಳ್ತಾರಾ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.